Hello my dear children, welcome back to BioStudy Made Easy. ಈ ವಿಡಿಯೋದಲ್ಲಿ ನಾನು ಮಿಡ್ ಟರ್ಮ್ ಎಕ್ಸಾಮ್ ಏನು ನಿಮ್ಮದು ಅಪ್ಕಮಿಂಗ್ ಅಕ್ಟೋಬರಲ್ಲಿದೆ ಅಥವಾ ಕೆಲವೊಂದಿಷ್ಟು ಕಾಲೇಜಸ್ಸಲ್ಲಿ ಬಿಫೋರ್ ದಸರಾ ಹಾಲಿಡೇಸ್ಗೆ ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮಿಡ್ ಟರ್ಮ್ ಎಕ್ಸಾಮಿಗೆ ನಿಮಗೆ ಬಯಾಲಜಿ ಸಬ್ಜೆಕ್ಟಿಗೆ ಏನೇನು ಸಿಲೆಬಸ್ ಇದೆ ಆ್ಯಂಡ್ ಆ ಸಿಲೆಬಸ್ಸಲ್ಲಿ ನೀವು ಚಾಪ್ಟರ್ ವೈಸ್ ವೇಟೇಜನ್ನು ನೋಡಿಕೊಂಡು ಹೇಗೆ 50+ ಅಥವಾ 65+ ಸ್ಕೋರ್ ಮಾಡಬಹುದು. ಎಲ್ಲ ಚಾಪ್ಟರ್ಸನ್ನು ಓದೋಕ್ಕಾಗಲ್ಲ, ನಮಗೆ ಕೆಲವೊಂದಿಷ್ಟು ಸ್ಕಿಪ್ ಮಾಡ್ತೀವಿ ಅಂತಂದರೂ ಕೂಡ ಸ್ಕಿಪ್ ಮಾಡಿಯೂ ಕೂಡ ನೀವು ಹೇಗೆ 50+ ಅಥವಾ 65+ ತೊಗೊಳ್ಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ನೀವು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಇನ್ನೂ ಬೇರೆ ವಿಡಿಯೋಸ್ ಯಾವುದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಚಾನಲಿಂದ ಅಂತ ಹೇಳಿ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐಲ್ ಟ್ರೈ ಟು ಮೇಕ್ ದ ವಿಡಿಯೋಸ್. ನಾವು ಫಸ್ಟ್ ಓಕೆ, ಸೊ ಸಿಲೆಬಸ್ ಏನಿದೆ ಮಿಡ್ ಟರ್ಮ್ಗೆ ಅಂತಂದರೆ ನಿಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಅದಾದ ನಂತರ ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್ ಯೂನಿಟಿಂದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಎವಲ್ಯೂಷನ್. ಸೊ ಮೋಸ್ಟ್ ಆಫ್ ದ ಕಾಲೇಜಸ್ಸಲ್ಲಿ ನಿಮಗೆ ಈ 6 ಚಾಪ್ಟರ್ಸ್ ಮಿಡ್ ಟರ್ಮಿಗೆ ಸಿಲೆಬಸ್ ಆಗಿರುತ್ತೆ. ಇನ್ನೂ ಕೆಲವೊಂದಿಷ್ಟು ಕಾಲೇಜಸ್ಗಳಲ್ಲಿ ಮುಂದುವರೆದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ ಕೂಡ 7th ಚಾಪ್ಟರ್ ಕೂಡ ಕೆಲವೊಂದಿಷ್ಟು ಕಾಲೇಜಸ್ಸಲ್ಲಿ ಇನ್ಕ್ಲೂಡ್ ಆಗಿರಬಹುದು, ರೈಟ್? ಸೊ ನಿಮಗೆ ಇವಾಗ ಈ ಎಲ್ಲ ಚಾಪ್ಟರ್ಸ್ಗೆ ಏನು ವೇಟೇಜ್ ಇರುತ್ತೆ ಅಂತ ಇವಾಗ ನೋಡೋಣ. ಸೊ ಇದು ನಾನು 3 ಬ್ಲೂ ಪ್ರಿಂಟಿನ ಮಾರ್ಕ್ಸನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಯಾವುದು ಈ ಬ್ಲೂ ಪ್ರಿಂಟು 2025ಗೆ ಏನು ನಿಮಗೆ ರೀಸೆಂಟಾಗಿ ರಿಲೀಸ್ ಮಾಡಿದಾರಲ್ವಾ, ಸೊ ಬ್ಲೂ ಪ್ರಿಂಟು ಮತ್ತು ಚೇಂಜ್ ಆಗಿದೆ, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ನಾನು ನಿಮಗೆ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಆಗಲೇ ಹೇಳಿದ್ದೀನಿ, ಹೌದಾ? ಸೊ ಆ 3 ಬ್ಲೂ ಪ್ರಿಂಟ್ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಇದೆ. ಅದ್ರ ಮೇಲೆ ನಾನು ಸೆಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಮಾಡೆಲ್ ಕ್ವೆಶನ್ ಪೇಪರ್ಸ್ ಅಂತೂ ತುಂಬಾ ಡಿಫಿಕಲ್ಟ್ ಆಗಿದೆ, ನಾನು ನೋಡಿದೆ. ಇನ್ ದ ಸೆನ್ಸ್ ಈಸಿ ಕ್ವೆಶನ್ ಇಲ್ಲವೇ ಇಲ್ಲ ಅಂತ ಏನಿಲ್ಲ, ಇದಾವು, ಆದರೆ ಈ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾವು ಮಿಡ್ ಟರ್ಮ್ ಎಕ್ಸಾಮ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ನೋಡಿ, ಆಲ್ಮೋಸ್ಟ್ ನಿಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ 3 ಬ್ಲೂ ಪ್ರಿಂಟ್ ಪ್ರಕಾರನೂ 11 ಮಾರ್ಕ್ಸ್ ಇದೆ. ಆ್ಯಂಡ್ ಹ್ಯೂಮನ್ ರಿಪ್ರೊಡಕ್ಷನ್ಗೂ ಕೂಡ 11 ಅಥವಾ 10 to 11 ಮಾರ್ಕ್ಸ್, 1 ಮಾರ್ಕ್ನ ವೇರಿಯೇಷನ್ ಇದೆ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ಗೆ 6 ಮಾರ್ಕ್ಸ್ ಇದೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ 13 ಮಾರ್ಕ್ಸ್ ಇದೆ, ಸೊ ನೋ ಚೇಂಜಸ್. ಮಾಲಿಕ್ಯುಲರ್ ಬೇಸಿಸ್ಗೂ ಕೂಡ 13 ಮಾರ್ಕ್ಸ್ ಇದೆ. ಎವಲ್ಯೂಷನ್ 7, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ 11. ಓಕೆ, ಸೊ ಉಳಿದಿದ್ದು ಈ ರೀತಿಯಾಗಿದೆ. ನಾವು ಇಲ್ಲಿ ತನಕ ಮಾತ್ರ ಡಿಸ್ಕಸ್ ಮಾಡ್ತಾಯಿದ್ವಿ, ಎವಲ್ಯೂಷನ್ ಆರ್ ಎಲ್ಸ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ಸೊ ಎವಲ್ಯೂಷನ್ವರೆಗೂ ನಿಮ್ಮ ಸಿಲೆಬಸ್ ಇದೆ ಅಂತಂದರೆ ನಿಮಗೆ ಇದರ ವೇಟೇಜ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋದಾದರೆ ನೋಡಿ, 50% ಆಫ್ ದ ಸಿಲೆಬಸ್ ಇಡೋದ್ರಿಂದ ಮಾರ್ಕ್ಸ್ ಆಟೋಮೆಟಿಕಲಿ ಡಬಲ್ ಆಗುತ್ತೆ. ಬಟ್ ಇದರಲ್ಲಿ ನಾವು ಎಕ್ಸಾಕ್ಟಾಗಿ ಡಬಲ್ ಮಾಡೋಕ್ಕಾಗಲ್ಲ. ಲೈಕ್ ಇವಾಗ 11 ಮಾರ್ಕ್ಸ್ ಇದೆ ಅಂತಂದರೆ 22 ಮಾರ್ಕ್ಸ್ ಅಷ್ಟು ನಿಮಗೆ ಒಂದು ಚಾಪ್ಟ್ರಿಂದ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಆನ್ ಆ್ಯನ್ ಎವರೇಜ್ 11 ಮಾರ್ಕ್ಸಿಗಿದೆ ಅಲ್ವಾ. ಸೊ ಮಿಡ್ ಟರ್ಮ್ ಎಕ್ಸಾಮಿಗೆ ಎಷ್ಟು ಬರಬಹುದು ಅಂತಂದರೆ ಒಂದು 18 ಮಾರ್ಕ್ಸ್ ಅಷ್ಟು ಕ್ವೆಶನ್ ನಿಮ್ಗೆ ಈ ಚಾಪ್ಟ್ರಿಂದ ಬರಬಹುದು. ನೆಕ್ಸ್ಟ್ ಅಗೇನ್ ಹ್ಯೂಮನ್ ರಿಪ್ರೊಡಕ್ಷನಿಂದನೂ ಕೂಡ ನಿಮ್ಗೊಂದು 18 ಮಾರ್ಕ್ಸ್ ಅಥವಾ ಒಂದು 15-18 ಮಾರ್ಕ್ಸ್ ಅಷ್ಟು ಬರಬಹುದು. ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟ್ರಿಂದ ನಿಮಗೆ ಒಂದು 12 ಅಷ್ಟು ಅಥವಾ 12 ಆರ್ 10 ಮಾರ್ಕ್ಸ್ ಅಷ್ಟು ಬರಬಹುದು. ಇನ್ನು ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟ್ರಿಂದ ನಿಮಗೆ ಒಂದು 22 ಮಾರ್ಕ್ಸ್ ಅಷ್ಟು ನಿಮಗೆ ಇದರಿಂದ ಬರಬಹುದು. ಮಾಲಿಕ್ಯುಲರ್ ಬೇಸಿಸಿಂದ ಕೂಡ ನಿಮಗೊಂದು 22 ಮಾರ್ಕ್ಸ್ ಅಷ್ಟು ಬರಬಹುದು. ಆ್ಯಂಡ್ ಎವಲ್ಯೂಷನ್ 7 ಮಾರ್ಕ್ಸಿಗಿರೋದ್ರಿಂದ ನಾವು ಒಂದು ಸ್ವಲ್ಪ ಜಾಸ್ತಿ, ರಿಪ್ರೊಡಕ್ಟಿವ್ ಹೆಲ್ತ್ಗಿಂತ ಒಂದು ಸ್ವಲ್ಪ ಪರ್ಸೆಂಟ್ ಜಾಸ್ತಿ ಇರೋದ್ರಿಂದ ಸೊ ಒಂದು 13 ಮಾರ್ಕ್ಸ್ ಇಟ್ಕೊಳ್ಳೋಣ, 13 ಅಥವಾ 14 ಮಾರ್ಕ್ಸ್. ಓಕೆ ನೋಡಿ, ಎಕ್ಸಾಕ್ಟಾಗಿ ಡಬಲ್ ಆಗಿಲ್ಲ ಇಲ್ಲಿ ಮಾರ್ಕ್ಸ್, ಹೌದಾ? ಬಟ್ ನಿಮಗೆ ಯಾವುದು ಮೇನ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಅಲ್ವಾ, ಇದಕ್ಕೂ ಕೂಡ ಅದೇ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇರುತ್ತೆ. ಸೊ ಇದನ್ನು ಟೋಟಲ್ ಮಾಡೋದಾದರೆ ನಾವು ಇವಾಗ ನೋಡಿದರೆ 10 + 10 20 + 5, ಹೌದಾ? ಸೊ 25. ಸೊ 2 4 6 8 10, ಸೊ 105 ಮಾರ್ಕ್ಸ್ ಆಯಿತು, ಹೌದಾ? ಸೊ ನಿಮಗೆ ಕ್ವಶನ್ ಪೇಪರ್ ಕೂಡ ಇರೋದು ಎಷ್ಟಕ್ಕೆ ಸೆಟ್ ಮಾಡಿರ್ತಾರೆ, 105 ಮಾರ್ಕ್ಸಿಗೆ ಸೆಟ್ ಮಾಡಿರ್ತಾರೆ, ಹೌದಾ? ಸೊ ಇದು ನಿಮಗೆ ಒಂದು ಅಂದಾಜು ನಿಮಗೆ ಇಷ್ಟು ಮಾರ್ಕ್ಸ್ ನಿಮಗೆ ಈ ಚಾಪ್ಟರ್ಸ್ ಓದೋದ್ರಿಂದ ಬರುತ್ತೆ ಅಂತ ನಾವು ಇಟ್ಕೊಳ್ಳೋಣ, ಹೌದಾ? ಸೊ ಬಟ್ ನಮಗೆ ಗೊತ್ತು, ನಾವು ಈ ಚಾಪ್ಟರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೇನು ಔಟ್ ಆಫ್ 18 ಮಾರ್ಕ್ಸ್ದು ಕೂಡ ನಮಗೆ ಬರೀಲಿಕ್ಕಾಗದೇ ಇರಬಹುದು ಕ್ವೆಶನ್ಸನ್ನು. ಏನೋ 1 ಮಾರ್ಕಲ್ಲಿ ಹೋಗ್ಬೋದು, 2 ಮಾರ್ಕಲ್ಲಿ ಹೋಗ್ಬೋದು, ಹೌದಾ? ಸೊ ಅಷ್ಟು ಮಾಡಿಯೂ ಕೂಡ ನಾವು ಒಂದು ಸ್ವಲ್ಪ ಪರ್ಫೆಕ್ಟಾಗಿ ಓದಿದರೆ ನಮಗೆ 50+ ಬರೋ ತರಹ ನಾವು ಎಷ್ಟು ಚಾಪ್ಟರ್ಸನ್ನು ಓದ್ಬೋದು. ಅಥವಾ ನಮಗೆ ಬರೀ ಪಾಸ್ ಆಗಬೇಕು ಅಂತಂದರೆ ನೋಡಿ, ಈ 3 ಚಾಪ್ಟರ್ಸ್ ಸಾಕು ನಿಮಗೆ.
ರಿಪ್ರೊಡಕ್ಟಿವ್ ಹೆಲ್ತ್ವರೆಗೂ ನಿಮ್ಗೆ ಈಗಾಗಲೇ ಟೆಸ್ಟ್ಗೆ ಓದಿದ್ದೀರಾ, ಹೌದಾ? ಸೊ ಟೆಸ್ಟ್ 1ಗೆ ಓದಿದ್ದೀರಾ 3 ಚಾಪ್ಟರ್ಸು. ಸೊ ಹಾಗಾಗಿ ಕೆಲವೊಬ್ಬರಿಗೆ 4ನೇ ಚಾಪ್ಟರ್ ಕೂಡ ಇತ್ತು. ಸೊ ನಾನೇನು ಹೇಳ್ತೀನಿ ಅಂತಂದರೆ ಟೆಸ್ಟ್ 1ಗೆ ಈಗಾಗಲೇ ನೀವು ಓದಿರೋದ್ರಿಂದ ನಿಮಗೆ ಇದು ಈಸಿ ಆಗಿರುತ್ತೆ. ಸೊ ಹಾಗಾಗಿ ಇದನ್ನೇ ಒಂದು ಸರ್ತಿ ರಿವೈಸ್ ಮಾಡ್ಕೊಂಡು ಹೋಗಿಬಿಡಿ. ನೀವು ಆರಾಮಾಗಿ ಈ 3 ಚಾಪ್ಟರ್ನ ಪರ್ಫೆಕ್ಟಾಗಿ ಓದ್ಕೊಂಡು ಹೋಗ್ಬಿಟ್ರೆ ಪಾಸ್ ಆಗಿಬಿಡ್ತೀರ, ಹೌದಾ? ಸೊ ಇಲ್ಲ, ನಾವು ಚೆನ್ನಾಗಿ ಸ್ಕೋರ್ ಮಾಡಬೇಕು, ಹೌದಾ? ಸೊ ಚೆನ್ನಾಗಂತಂದರೆ ಎಷ್ಟು? ನಾವು ಒಂದು 50+ ಅಥವಾ 55+ ಸ್ಕೋರ್ ಮಾಡಬೇಕು. ಅಂದರೆ ಏನು ಮಾಡಬೇಕಪ್ಪ ಇವಾಗ? ಸೊ ಈ ಚಾಪ್ಟರ್ನ ಓದಿ. ಫಸ್ಟ್ ಟೆಸ್ಟಿಗೆ ಓದಿರೋದನ್ನ ಮಾತ್ರ ನೀವು ಮಿಸ್ ಮಾಡದೆ ಅವುಗಳನ್ನು ಓದ್ಕೊಂಡು ಹೋಗಿ. ಬಿಕಾಸ್ ಒಂದು ಸರ್ತಿ ಓದಿದ್ದು ನಿಮಗೆ ಬಹಳ ಬೇಗ ಗ್ರಾಸ್ಪ್ ಆಗುತ್ತೆ, ಹೌದಾ? ಸೊ ಹಾಗಾಗಿ ಅವನ್ನ ಬಿಟ್ಟು ನೀವು ಹೊಸದು ಓದ್ಲಿಕ್ಕೆ ಹೋಗಬೇಡಿ, ಫಸ್ಟ್ ಅವನ್ನ ಮುಗಿಸಿ. ಸೊ 18ನಲ್ಲಿ ನಮಗೆ ಒಂದು 15 ಮಾರ್ಕ್ಸ್ ಬಂದಿದೆ ಅಂದ್ಕೊಳ್ಳೋಣ. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಲ್ಲಿ ಒಂದು 15 ಮಾರ್ಕ್ಸ್ ಅಷ್ಟು ನಾವು ಆನ್ಸರ್ ಬರೆದ್ವಿ. ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ಒಂದು 10 ಅಥವಾ 8 ಮಾರ್ಕ್ಸ್ ಅಷ್ಟು ನಾವು ಬರೆದ್ವಿ ಅಂದ್ಕೊಳ್ಳೋಣ. ಓಕೆ. ಆ್ಯಂಡ್ ಉಳಿದಿರೋ 3 ಚಾಪ್ಟರ್ಸಲ್ಲಿ ನೀವು ಯಾವುದಾದ್ರೂ ಒಂದು ಚಾಪ್ಟರನ್ನು ನೀವು ಓದಿದ್ರು, ಅಂದರೆ ಎವಲ್ಯೂಷನನ್ನು ಬಿಟ್ಟು ಇವೆರಡು ಜಾಸ್ತಿ ವೇಟೇಜಿನ ಚಾಪ್ಟರ್ಸ್ ಏನಿದೆ, ಪ್ರಿನ್ಸಿಪಲ್ಸು, ಮಾಲಿಕ್ಯುಲರ್ ಬೇಸಿಸಲ್ಲಿ, ನೀವು ನಾನೇನು ಹೇಳ್ತೀನಿ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸನ್ನು ಚೂಸ್ ಮಾಡಿ. ಮಾಲಿಕ್ಯುಲರ್ ಬೇಸಿಸ್ಸು ಡಿಫಿಕಲ್ಟ್ ಇದೆ, ಆಮೇಲೆ ಅದರಲ್ಲಿ ಬರುವಂಥ ಕ್ವಶನ್ಸ್ದು ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಗುತ್ತೆ. ಆ ಚಾಪ್ಟ್ರಲ್ಲಿ ಬರೋ ಕ್ವಶನ್ಸ್ ಏನು ಬೇಕಾದರೂ ಕೇಳ್ಬೋದು. ಟ್ರಾನ್ಸ್ಕ್ರಿಪ್ಷನ್ನು ಕೇಳ್ಬೋದು, DNA ರೆಪ್ಲಿಕೇಶನ್ ಕೇಳ್ಬೋದು, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಕೇಳ್ಬೋದು, ಅಥವಾ ಜೆನೆಟಿಕ್ ಕೋಡ್ನ ಕ್ಯಾರೆಕ್ಟರ್ಸನ್ನು ಕೇಳ್ಬೋದು ಸಿಕ್ಕಾಪಟ್ಟೆ, ಅಥವಾ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಕೇಳ್ಬೋದು. ಹೀಗೆ ಅದರಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಇದೆ. ಆದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಫಿಕ್ಸ್ ಒಂದು ನಿಮಗೆ 5 ಮಾರ್ಕ್ಸ್ದು ಕ್ರಾಸ್ ಕೇಳ್ತಾರೆ, ಹೌದಾ? ಸೊ ಆ 5 ಮಾರ್ಕ್ ಅಂತೂ ನಿಮ್ಗೆ ಬಂದೇ ಬರುತ್ತೆ. ಆ್ಯಂಡ್ ಪ್ಲಸ್ ಒಂದು 3 ಅಥವಾ 2-3 ಮಾರ್ಕಲ್ಲಿ ನಿಮಗೆ ಯಾವ್ದು ಬರುತ್ತೆ ಅಂದರೆ ಡಿಸಾರ್ಡರ್ಸ್ ಬರುತ್ತೆ, ಹೌದಾ? ಸೊ ಡಿಸಾರ್ಡರ್ಸ್ ಅದೊಂದು 8 ಮಾರ್ಕ್ಸ್ ಆಯಿತು. ಆಮೇಲೆ ಅದಾದಮೇಲೆ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದರಲ್ಲಿ. ಕೋಡಾಮಿನೆನ್ಸು, ಮಲ್ಟಿಪಲ್ ಅಲೀಲ್ಸು, ಆಮೇಲೆ ABO ಬ್ಲಡ್ ಗ್ರೂಪಿಂಗು, ಪ್ಲಿಯೋಟ್ರಾಪಿ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ, ಹೌದಾ? 1 or 2 ಮಾರ್ಕ್ಸಿಂದ. ಸೊ ಏನಿಲ್ಲ ಅಂತಂದ್ರೂ ಇದರಿಂದ ನಿಮಗೆ ಒಂದು 10 to 15 ಮಾರ್ಕ್ಸ್ ಅಷ್ಟು ನೀವು ಇದರಲ್ಲಿ ಸ್ಕೋರ್ ಮಾಡಬಹುದು, ಹೌದಾ? ನೋಡಿ ಇಲ್ಲೇ ಎಷ್ಟಾಯಿತು, 30 + 10 40 + 15 55 ಆಯಿತು. ಅಂದರೆ 50+ ಆಗೋಯ್ತು ಇಲ್ಲೇ ನಿಮಗೆ, ಹೌದಾ? ಸೊ ಈ 4 ಚಾಪ್ಟರ್ಸನ್ನು ನೀವು ಪರ್ಫೆಕ್ಟಾಗಿ ಓದಿದರೆ ನೀವು 50+ ಸ್ಕೋರ್ ಮಾಡಬಹುದು. ಓಕೆ. ಬಟ್ ಆದರೂ ನಾನೇನು ಹೇಳ್ತೀನಿ, ಫಾರ್ ದ ಸೇಫರ್ ಸೈಡ್ ನೀವು ಈ 3 ಚಾಪ್ಟರ್ಸಲ್ಲಿ ನೀವು ಇದು ಒಂದು ಮತ್ತು ಎವಲ್ಯೂಷನ್ ಒಂದು ನೋಡ್ಕೊಂಡು ಹೋಗಿರಿ, ಆಯಿತಾ? ಸೊ ನಾನು ಇದು ಯಾರಿಗೆ ಹೇಳ್ತಾ ಇದ್ದೀನಿ, ಯಾರಿಗೆ ಟೈಮ್ ಇಲ್ಲ ಅವ್ರಿಗೆ, ಹೌದಾ? ಸೊ 1 ಮಂತ್ ಟೈಮ್ ಇರೋರಿಗೆ, ಅಕ್ಟೋಬರ್ ಆದಮೇಲೆ ಎಕ್ಸಾಮ್ ಇರೋರಿಗೆ ನಾನು ನಿಮಗೆ ಸಪ್ರೇಟಾಗಿ ಹೇಳ್ತೀನಿ ನೀಟಾಗಿ ಹೇಗೆ ಪ್ಲ್ಯಾನ್ ಮಾಡಬೇಕು, ಎಲ್ಲ ಚಾಪ್ಟರ್ಸನ್ನು ಹೇಗೆ ಕವರ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ, ಆಯಿತಾ? ಸೊ ಇದು ಇವಾಗ ಸದ್ಯಕ್ಕೆ ಇನ್ನು 4 ದಿನದಲ್ಲಿ ಎಕ್ಸಾಮ್ ಇದೆ ಅಲ್ವಾ, ಅವ್ರಿಗೆ ನಾನು ಹೇಳ್ತಾ ಇರೋದು. ಓಕೆ. ಸೊ ಇಷ್ಟು ನೀವು ಸ್ಕೋರ್ ಮಾಡಬಹುದು, ಹೌದಾ? ಸೊ 50+ ಆಗೋಯ್ತು. ಇಲ್ಲ ಮೇಡಮ್, ನಾವು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡಬೇಕು, ನಾವು 65+ ಸ್ಕೋರ್ ಮಾಡಬೇಕು ಅಂತಂದರೆ ನೋಡಿ, ನೀವು ಈ 5 ಚಾಪ್ಟರ್ಸನ್ನು ಮಾಲಿಕ್ಯುಲರ್ ಬೇಸಿಸನ್ನು ಬಿಟ್ಟರೂ ಕೂಡ ನೀವು ಎವಲ್ಯೂಷನನ್ನು ಹಿಡಿದ್ರೆ, ಓಕೆ. ಸೊ ಮಾಲಿಕ್ಯುಲರ್ ಬೇಸಿಸನ್ನು ಬಿಟ್ಟು ಈ ಉಳಿದಿರೋ ಎಲ್ಲ ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ ಓದಬೇಕಾಗುತ್ತೆ. ಆರ್ ಎಲ್ಸ್ ನೀವು ಮಾಲಿಕ್ಯುಲರ್ ಬೇಸಿಸಲ್ಲೂ ಕೂಡ ನೀವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ನಾನು ಹೇಳಿದ್ನಲ್ವ 5 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಅದರಲ್ಲಿ ಯಾವುದು ಅಂತಂದರೆ ಜೆನೆಟಿಕ್ ಕೋಡ್, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್, ಸೊ ಈ ರೀತಿ. ಸೊ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನು ಬರುತ್ತೆ ಅಂತ ನನ್ನ ಚಾನಲಲ್ಲಿ ಈಗಾಗಲೇ ಎಲ್ಲ ಚಾಪ್ಟರ್ಸ್ ಮೇಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ವೀಡಿಯೋಸ್ಗಳಿದೆ. ಸೊ ಅದನ್ನು ನೋಡಿ ನೀವು ತಿಳ್ಕೊಳ್ಬೇಕು. ಲ್ಯಾಕೋಪೆರಾನ್, ಈ ರೀತಿಯಾಗಿ ಸಾಕಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ. ಸೊ ಅದರಲ್ಲಿ ಮೇನ್ 5 ಮಾರ್ಕ್ಸ್ ಏನಿದೆಯಲ್ಲ, ಸೊ ಅವನಷ್ಟು ನೀಟಾಗಿ ನೋಡ್ಕೊಂಡು ಹೋದ್ರಿ ಅಂತಂದರೆ ನೀವು ಆರಾಮಾಗಿ 65+ಅನ್ನು ಸ್ಕೋರ್ ಮಾಡಬಹುದು. ಓಕೆ. ನಾವು 70 out of 70 ತೆಗಿಬೇಕು ಅಂತಂದರೆ NCERTಯನ್ನು ಕಂಪಲ್ಸರಿಯಾಗಿ ಓದಲೇಬೇಕು ಟು ಸ್ಕೋರ್ 70 out of 70. ಬಿಕಾಸ್ ಇನ್ ಬಿಟ್ವೀನ್ ದ ಲೈನ್ಸ್ ಕ್ವಶನ್ಸನ್ನು ಕೇಳ್ತಾರೆ, ಎಕ್ಸಾಂಪಲ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ರೈಟ್? ಸೊ ಹಾಗಾಗಿ 70 out of 70 ಬರಬೇಕಂದ್ರೆ NCERT 4 ಚಾಪ್ಟರ್ಸನ್ನು ಓದ್ಕೊಂಡು ಹೋಗಿ. ಎಲ್ಲ ಡಿಸ್ಟಿಕ್ನದ್ದು ಕೂಡ 2023 ನಡೆದಂಥ ಮಿಡ್ ಟರ್ಮ್ ಎಕ್ಸಾಮ್ನ
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಎಲ್ಲದನ್ನು ನಾನು ಫಸ್ಟ್ ಪಿ ಯುಗಾಗಿರಲಿ ಸೆಕೆಂಡ್ ಪಿ ಯುಗಾಗಿರಲಿ ಈಗಾಗಲೇ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆಮೇಲೆ MCQಗಳ ಬಗ್ಗೆ ನಿಮಗೆ ಸ್ವಲ್ಪ ಕುತೂಹಲ ಜಾಸ್ತಿ, MCQ ಈಗ ಹೇಗೆ ಪ್ರಿಪೇರ್ ಆಗೋದು ಅಂತಂದರೆ ಅಗೇನ್ ಸೇಮ್ MCQಗಳಿಗೂ ಕೂಡ ನೀವು ಅವು ಕ್ವಶನ್ ಪೇಪರನ್ನು ರೆಫರ್ ಮಾಡಿದ್ರೆ ಸಾಕಷ್ಟು MCQಗಳು ಸಿಗುತ್ತೆ ನಿಮಗೆ. ನಾವು ಇದು ಎವಲ್ಯೂಷನ್ವರೆಗೂ ಮಿಡ್ ಟರ್ಮ್ ಸಿಲೆಬಸ್ ಇದ್ದವ್ರಿಗೆ. ಈಗ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ವರೆಗೂ ನಮಗೆ ಚಾಪ್ಟರ್ಸ್ ಇದೆ ಅಂತಂದರೆ ಇದು ಸ್ವಲ್ಪ ಚೇಂಜಸ್ ಆಗುತ್ತೆ. ಏನೇನು ಚೇಂಜಸ್ ಆಗುತ್ತೆ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ ಅಂತಂದರೆ ನಿಮಗೆ ನಂಬರ್ ಆಫ್ ಚಾಪ್ಟರ್ಸ್ ಜಾಸ್ತಿ ಆದಂಗೆ ಚಾಪ್ಟರ್ನ ವೇಟೇಜು ಕಡಿಮೆ ಆಗ್ತಾ ಬರುತ್ತೆ ಇಂಡಿವಿಜುವಲ್ ಚಾಪ್ಟರ್ದು. ನೋಡಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ಒಂದು 16, ಹ್ಯೂಮನ್ ರಿಪ್ರೊಡಕ್ಷನಿಂದ ಒಂದು 16 ಮಾರ್ಕ್ಸ್ ಕ್ವೆಶನ್, ರಿಪ್ರೊಡಕ್ಟಿವ್ ಹೆಲ್ತಿಂದ 10 ಮಾರ್ಕ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಿಂದ 18, ಮಾಲಿಕ್ಯುಲರ್ ಬೇಸಿಸಿಂದ 18, ಎವಲ್ಯೂಷನ್ಗೆ 11 ಮಾರ್ಕ್ಸ್ ಇರ್ಬೋದು, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಕೂಡ ಒಂದು 16 ಮಾರ್ಕ್ಸ್. ಸೊ ಎಲ್ಲ ಸೇರಿ 105 ಅಷ್ಟು ನಿಮಗೆ ಇದೇ ಎಕ್ಸಾಕ್ಟಾಗಿ 16 10 ಇರುತ್ತೆ ಅಂತಲ್ಲ. ಸೊ 15 16 10 ಈ ತರಹ ಅಥವಾ 1-2 ಮಾರ್ಕ್ಸ್ ಅಷ್ಟೇ ವೇರಿ ಆಗುತ್ತೆ. ಬಟ್ ಚಾಪ್ಟರ್ನ ವೇಟೇಜ್ ನೋಡಿ, ನಿಮಗೆ ಇವು 2 ಹೈಯೆಸ್ಟ್ ವೇಟೇಜ್, ಇವೆರಡು ಹೈಯೆಸ್ಟ್ ವೇಟೇಜ್, ಹೌದಾ. ಆ್ಯಂಡ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಇತ್ತು ಅಂತಂದರೆ ಇದು ಕೂಡ ಹೈಯೆಸ್ಟ್ ವೇಟೇಜ್ನ ಚಾಪ್ಟರ್ ಆಗಿರುತ್ತೆ. ಸೊ ನೀವು ಯಾವ ತರಹ ಚೂಸ್ ಮಾಡಬೇಕು ಅಂತಂದರೆ ನಿಮಗೂ ಕೂಡ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಏನು ಅಂತಂದರೆ ಟೆಸ್ಟಿಗೆ ಓದಿರುವಂತಹದ್ದನ್ನು ಫಸ್ಟ್ ಪರ್ಫೆಕ್ಟ್ ಆಗಿ, ಸೊ ಟೆಸ್ಟಿಗೆ ಓದಿರೋದನ್ನು ನೀವು ಫಸ್ಟ್ ಪರ್ಫೆಕ್ಟ್ ಆಗಿಬಿಟ್ರಿ ಅಂತಂದರೆ ನೋಡಿ, ಇದರಿಂದ ನಿಮಗೆ ಒಂದು 12 ಮಾರ್ಕ್ಸ್ ನಾವು ಸ್ಕೋರ್ ಮಾಡ್ಕೊಳ್ತೀವಿ ಅಂತಂದರೆ ಸೊ 45 ಮಾರ್ಕ್ಸ್ ಸ್ಕೋರ್ ಆಗಿಬಿಡುತ್ತೆ. ಇಲ್ಲಿ ಒಂದು 13 ಹಿಡಿದ್ರೂ ಇಲ್ಲ ನಾವು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ತೀವಿ ಇದರಲ್ಲಿ ಅಂತ ಅಂದರೆ ನೀವು ಆರಾಮಾಗಿ 50 ಕೂಡ ಸ್ಕೋರ್ ಆಗುತ್ತೆ ನಿಮಗೆ 4 ಚಾಪ್ಟರ್ಸಿಂದ. ಆ್ಯಂಡ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ನೋಡಿ ಈಸಿ ಆಗಿದೆ ಚಾಪ್ಟರ್. ಅದು ಆ್ಯಕ್ಚುಲಿ ಮಾಲಿಕ್ಯುಲರ್ ಬೇಸಿಸ್ ಎವಲ್ಯೂಷನ್ಗೆ ಕಂಪೇರ್ ಮಾಡಿದರೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಈಸಿ ಆಗಿದೆ. ಓಕೆ, ಸೊ ಅದರಲ್ಲೂ ಏನೇನು ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ಅಂತ ಹೇಳಿ ನನ್ನ ಚಾನಲಲ್ಲಿ ಆಗಲೇ ಹಾಕಿದ್ದೀನಿ. ಸೊ ನೋಡ್ಕೊಂಡ್ಬಿಟ್ಟು ಪ್ರತಿ ಚಾಪ್ಟ್ರಿಂದ ಏನೇನು ಇಂಪಾರ್ಟೆಂಟ್ ಕ್ವೆಶನ್ ಇದೆ ಸೊ ನೀಟಾಗಿ ಅವುಗಳನ್ನು ಪ್ರಿಪೇರ್ ಆಗಿ, ಇದನ್ನು ಹೊರತಾಗಿ ನಿಮಗೆ ಮಿಡ್ ಟರ್ಮ್ನ ಕ್ವೆಶನ್ಸ್ಗಳೊಂದು ವಿಡಿಯೋ ನಿಮಗೆ ಬೇಕು ಅಂತಂದರೆ ಸೊ ಲೆಟ್ ಮೀ ನೋ, ಐ ವಿಲ್ ಅಪ್ಲೋಡ್ ದ ವಿಡಿಯೋ ವೆರಿ ಸೂನ್. Happy learning, my dear children. All the very best.